ಡೊನಾಲ್ಡ್ ಟ್ರಂಪ್ಗೆ ಇದೀಗ ಮುಖಭಂಗ, ಬಿಗ್ ಡ್ಯಾಮೇಜ್ ಆಗಿದೆ. ಹಾಗಾದ್ರೆ ಏನಾಯಿತು? ವಿಶ್ವದ ದೊಡ್ಡಣ್ಣ ಎನ್ನುತ್ತಿದ್ದ ಅಮೆರಿಕಾಗೆ ಹಿನ್ನಡೆಯಾಗಿರುವಂತದ್ದು. ಡೊನಾಲ್ಡ್ ಟ್ರಂಪ್ಗೆ ಮುಖಭಂಗ, ಬಿಗ್ ಡ್ಯಾಮೇಜ್. ವಿಶ್ವದ ದೊಡ್ಡಣ್ಣ ಎನ್ನುತ್ತಿದ್ದ ಅಮೆರಿಕಾಗೆ ಹಿನ್ನಡೆಯಾಗಿದೆ. ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೆರಳಿದ ಮಿತ್ರ ರಾಷ್ಟ್ರಗಳು. ಇರಾನ್ನಲ್ಲಿನ ಯುದ್ಧಕ್ಕೂ ನಮಗೂ ಸಂಬಂಧವಿಲ್ಲ. ಹಾರ್ಮುಜ್ ಆಪರೇಷನ್ನಲ್ಲಿ ನಾವು ಭಾಗಿಯಾಗಲ್ಲ. ಆಸ್ಟ್ರೇಲಿಯಾ, ಜಪಾನ್ ಬಳಿಕ ಜರ್ಮನಿ, ಗ್ರೀಸ್ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾರ್ಮುಜ್ ವಶಪಡಿಸಿಕೊಳ್ಳಲು ಸಹಾಯ ಕೇಳಿದ್ದ ಟ್ರಂಪ್, ಯುದ್ಧಕ್ಕೂ ನ್ಯಾಟೋ ಮೈತ್ರಿಕೂಟಕ್ಕೂ ಸಂಬಂಧವಿಲ್ಲ. ಇರಾನ್ ಯುದ್ಧದಲ್ಲಿ ಜರ್ಮನಿ ಭಾಗವಹಿಸೋದಿಲ್ಲ. ಮಿಲಿಟರಿ ವಿಧಾನಗಳು ಎಲ್ಲದಕ್ಕೂ ಪರಿಹಾರವಲ್ಲ. ಯಾವುದೇ ಮಿಲಿಟರಿ ಆಪರೇಷನ್ಗೂ ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿವೆ. ನೋಡಿ, ಆಸ್ಟ್ರೇಲಿಯಾ, ಜಪಾನ್ ಇದ್ರ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿತ್ತು. ಅಂದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನ ಏನು ಬ್ಲಾಕ್ ಮಾಡಿ ಇಟ್ಕೊಂಡಿದೆ ಇರಾನ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ನೆರೆಹೊರೆಯ ಪ್ರದೇಶಗಳಿದಾವೋ, ರಾಷ್ಟ್ರಗಳಿದಾವೆ, ದೇಶಗಳಿದಾವೋ ಅವುಗಳೆಲ್ಲ ಕೂಡ ದಾಳಿಗೆ ಮುಂದಾಗಿ, ದಾಳಿಗೆ ನೀವು ಬಂದ್ರೆ ಅಲ್ಲಿ ಹಾರ್ಮುಜ್ ಅನ್ನ ನಾವು ವಶಪಡಿಸಿಕೊಳ್ಬಹುದು. ಅದು ನಮ್ಮ ಕೈಯಲ್ಲಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಬರುವುದಿಲ್ಲ. ನಮ್ಮ ಯುದ್ಧ ನೌಕೆಗಳು ಹೋಗೋದಕ್ಕೆ, ನಮ್ಮ ತೈಲ ನೌಕೆಗಳು ಅಲ್ಲಿ ಸಾಗಾಟವನ್ನು ನಡೆಸೋದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಸಹಿತ ಕೈ ಜೋಡಿಸಿ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ದೇಶಗಳಿಗೂ ಸಹಿತ ಮನವಿಯನ್ನ ಮಾಡಿದ್ರು. ಆ ಮನವಿಯ ಬಳಿಕ ಇರಾನ್ ಒಂದು ಹೇಳಿಕೆಯನ್ನ ಕೊಡುತ್ತೆ. ಇರಾನ್ನ ವಿದೇಶಾಂಗ ಸಚಿವ ಅಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಏನಂತ ಅಂದ್ರೆ, ನಾವು ಅಮೆರಿಕ ಮತ್ತು ಇಸ್ರೇಲ್ ನೌಕೆಗಳನ್ನ ಬಿಟ್ಟು ಬೇರೆ ಯಾವ ನೌಕೆಗಳನ್ನ ಅಲ್ಲಿ ತಡೆಗಟ್ಟಿಲ್ಲ. ಅವರವರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬೇರೆ ಪ್ರದೇಶಗಳಲ್ಲಿ ತಮ್ಮ ನೌಕೆಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಆದ್ರೆ ನಮ್ಮ ಕಡೆಯಿಂದ ಯಾವುದೇ ಸಹಿತ ಅಲ್ಲಿ ಸ್ಟಾಪ್ ಮಾಡಿಲ್ಲ, ಜಾಮ್ ಮಾಡಿಲ್ಲ ಬೇರೆ ದೇಶದ ನೌಕೆಗಳನ್ನ ಅನ್ನುವಂಥ ಸ್ಪಷ್ಟನೆಯನ್ನ ಕೊಡ್ತಾರೆ. ಇದೀಗ ನೋಡಿ, ಅದಾದ ಬಳಿಕ ಮೊದಲಿಗೆ ಆಸ್ಟ್ರೇಲಿಯಾ ಮತ್ತು ಜಪಾನ್ ಇದರಿಂದ ಹಿಂದಕ್ಕೆ ಕಾಲಿಡುತ್ತೆ. ಅಂದ್ರೆ ನಾವು ಇದಕ್ಕೆ ಸಹಾಯ ಮಾಡೋದಿಲ್ಲ, ನಾವು ಈ ವಿಚಾರದಲ್ಲಿ ನಾವು ಕೈ ಹಾಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಇದೀಗ ನೋಡಿ, ಮತ್ತೆ ಜರ್ಮನಿ, ಗ್ರೀಸ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಯುದ್ಧಕ್ಕೂ ನ್ಯಾಟೋ ಮೈತ್ರಿಕೂಟಕ್ಕೂ ಸಂಬಂಧ ಇರಲ್ಲ, ಎಲ್ಲದಕ್ಕೂ ಸಹಿತ ಯುದ್ಧವೇ ಪರಿಹಾರವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಟ್ರಂಪ್ ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಇರುವಂಥದ್ದು. ಯಾಕಂದ್ರೆ ಸದ್ಯಕ್ಕೆ ನೋಡಿ, ನೆರೆಹೊರೆಯ ಅಲ್ಲಿ ಇರುವಂತಹ ದೇಶಗಳು ಈಗಾಗಲೇ ಅಮೆರಿಕಾದ ಮೇಲೆ ಸಿಟ್ಟಾಗಿವೆ, ಬೇಸರಗೊಂಡಿವೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಯಾಕೆ ಅಂತ ಅಂದರೆ, ಸಡನ್ ಆಗಿ ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿದ್ರು, ನಮಗೊಂದು ಮಾಹಿತಿಯನ್ನು ಕೊಟ್ಟಿಲ್ಲ ಇದ್ರ ಬಗ್ಗೆ. ಅಮೆರಿಕಾದ ಸೇನಾ ನೆಲೆಗಳು ನಮ್ಮ ಬಾರ್ಡರ್ನಲ್ಲಿ ಇತ್ತು, ಅದಕ್ಕೆ ನಾವು ಜಾಗ ಮಾಡಿಕೊಟ್ಟಿದ್ವಿ. ಯಾವ ಕಾರಣಕ್ಕೆ ಅಂತ ಅಂದರೆ, ಏನಾದರೂ ಅಪಾಯ ಆದರೆ ಇನ್ನೊಂದು ಅಮೆರಿಕ ಜೊತೆ ನಮ್ಮ ಏನು ಬಾಂಧವ್ಯನ ಅಲ್ಲಿ ಬೆಳೆಸ್ಕೊಂಡಿದ್ವಿ, ಆ ವಿಚಾರದಲ್ಲಿ ಅಮೆರಿಕಾದ ಸೇನಾ ನೆಲೆಗಳಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ. ಬಟ್ ಅಲ್ಲಿಂದ ನಾವು ದಾಳಿ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಬಟ್ ಇದ್ರ ಬಗ್ಗೆ ಏನೂ ಮಾತನಾಡದೆ ಡೊನಾಲ್ಡ್ ಟ್ರಂಪ್ ತಮ್ಮದೇ ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ. ಈ ವಿಚಾರದಲ್ಲಿ ಇದೀಗ ಸಾಕಷ್ಟು ಬೇಸರಗೊಂಡಿದ್ರು ಅಕ್ಕಪಕ್ಕದ ನೆರೆಯ ದೇಶಗಳು. ಹೀಗಾಗಿ ಈ ವಿಚಾರಕ್ಕೂ ಸಹಿತ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ಅಲ್ಲಿ ವಶಪಡಿಸಿಕೊಳ್ಳುವ ವಿಚಾರದಲ್ಲಿ ನಾವು ಸಹಾಯ ಮಾಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದಾವೆ ಇದೀಗ ದೇಶಗಳು.